ಓಂ ಹೃದಯಪೇಕ್ಷೆಯ ತು ಮನುಷ್ಯಾಧಿಕಾರತ್ವಾತ್ ಓಂ. ಮೂಲ ಬ್ರಹ್ಮಸೂತ್ರಗಳಲ್ಲಿ 1ನೇ ಅಧ್ಯಾಯದ 3ನೇ ಪಾದದ 25ನೇ ಸೂತ್ರ ಇದೆ. ಸರ್ವಗತಸ್ಯಾಪಿ ತಸ್ಯ ಅಂಗುಷ್ಠ ಮಾತ್ರತ್ವಂ ಹೃದಯಪೇಕ್ಷೆಯ ಯುಜ್ಯತೆ ಇತರ ಪ್ರಾಣಿನಾಂ ಅಂಗುಷ್ಠಾಭಾವೇಪಿ ಮನುಷ್ಯಾಧಿಕಾರತ್ವಾತ್ ನ ವಿರೋಧ ಇತಿ ವಾಮನಾಧಿಕರಣ. ಈಗ ನಾವು ಓದಿದ್ದು ಬ್ರಹ್ಮಸೂತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸೂತ್ರ ಭಾಷ್ಯ. ಅದನ್ನು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂಗುಷ್ಠ ಮಾತ್ರತ್ವಂತು ಅಂತ 134ನೇ ಗದ್ಯ ಭಾಗದಲ್ಲಿ ತಮ್ಮ ತತ್ವಮಂಜರಿಯಲ್ಲಿ ವಿವರಿಸ್ತಾ ಇದ್ದಾರೆ. ಅಂಗುಷ್ಠ ಮಾತ್ರ ಪುರುಷ ಮಧ್ಯಾತ್ಮನಿ ತಿಷ್ಠತಿ ಅಂತ ಈಗೆಲ್ಲ ಬಂತು. ನಾವು ಕಾಟಕೋಪನಿಷತ್ತನ್ನು ನೋಡಿದ್ವಿ. ಈ ಭಗವಂತ ಅಂಗುಷ್ಠ ಮಾತ್ರ ಆಗಿರ್ತಾನೆ ಅಂತ. ಅಂಗುಷ್ಠ ಮಾತ್ರ ಪುರುಷೋ ಮಧ್ಯಾತ್ಮನಿ ತಿಷ್ಠತಿ ಈಶಾನೋ ಭೂತ ಭವ್ಯಸ್ಯ ಅಂತಿಷ್ಟು ಬಂದಿದೆ. ಆದರೆ ಆ ಭಗವಂತ ಅಂಗುಷ್ಠ ಮಾತ್ರ ಆಗೋದು ಹೇಗೆ ಅಂತ ಒಂದು ಜಿಜ್ಞಾಸೆ ಬರ್ತದೆ. ವಿಷ್ಣು, ಯಾಕೆಂದ್ರೆ ನೀವೇ ಹೇಳುವಂತೆ ನಿಮ್ಮ ವಿಷ್ಣು ಸರ್ವಗತ, ಸರ್ವತ್ರ ವ್ಯಾಪ್ತ. ಅವನು ಸರ್ವತ್ರ ವ್ಯಾಪ್ತನಾಗಿರೋದ್ರಿಂದ ಅವನು ಕೇವಲ ಅಂಗುಷ್ಠ ಮಾತ್ರನಾಗಿರುವುದು ಹೇಗೆ? ಆದ್ರಿಂದ ಸರ್ವಗತನಾದಂತಹ ವಿಷ್ಣು ಇಲ್ಲಿ ವಾಚ್ಯನೇ ಅಲ್ಲ, ಈಶಾನ ಅಂದ್ರೆ ಮುಖ್ಯ ಪ್ರಾಣ, ಅವನೇ ಇಲ್ಲಿ ಅಂಗುಷ್ಠ ಮಾತ್ರ ಎಂಬ ಶಬ್ದದಿಂದ ವಾಚ್ಯ ಅಂತ ಒಂದು ಜಿಜ್ಞಾಸೆ ನಾವು ಬರಬಹುದು. ಅದಕ್ಕೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಸರ್ವಗತ ಹೌದು ಭಗವಂತ, ಆದ್ರೆ ಅವನು ಸರ್ವಗತನಾದ್ರಿಂದಲೇ ಅಲ್ಪ ಪ್ರದೇಶದಲ್ಲೂ ಇದ್ದಾನೆ. ಯಾವುದು ಅಲ್ಪ ಪ್ರದೇಶದಲ್ಲಿ ಇಲ್ಲವೋ ಅದು ಸರ್ವಗತ ಆಗುವುದು ಹೇಗೆ? ಕೇವಲ ಸರ್ವಗತ ಆಗಿದೆ, ಅಲ್ಪ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳುವುದು ವಿರುದ್ಧ. ಸಣ್ಣ ಜಾಗದಲ್ಲೂ ಇದ್ರೆ ಮಾತ್ರ ದೊಡ್ಡ ಜಾಗದಲ್ಲೂ ಕೂಡ ಇರ್ಲಿಕ್ಕೆ ಸಾಧ್ಯ. ಸಣ್ಣ ಜಾಗದಲ್ಲಿ ಇರುವುದೆಲ್ಲವೂ ದೊಡ್ಡ ಜಾಗದಲ್ಲಿ ಇರಬೇಕಾಗಿಲ್ಲ, ಆದ್ರೆ ದೊಡ್ಡ ಜಾಗದಲ್ಲಿ ಇರುವುದೆಲ್ಲವೂ ಸಣ್ಣ ಜಾಗದಲ್ಲಿ ಇದ್ದೇ ಇರಬೇಕು. ಅದನ್ನ ವಿಷ್ಣು ಸರ್ವತ್ರ ವ್ಯಾಪ್ತನಾದರೂ ನಮ್ಮ ಹೃದಯದಲ್ಲಿರುವ ಆಕಾಶದ ಸ್ಥಳದಲ್ಲಿಯೂ ಕೂಡ ಅವನಿರೋದ್ರಿಂದ ಆ ಆಕಾಶದ ಪರಿಮಿತಿಯ ದೃಷ್ಟಿಯಿಂದ ಅವನಿಗೂ ಕೂಡ ಅಂಗುಷ್ಠ ಪರಿಮಿತಿ ಅಂತ ಒಂದು ಯುಕ್ತವೇ. ಅದರಿಂದ ಅದೇನು ಕೂಡ ದೋಷವಲ್ಲ ಅಂತ ಅಲ್ಲಿ ಆಚಾರ್ಯರು ಹೇಳಿದ್ದಾರೆ. ಅಂಗುಷ್ಠ ಇಲ್ಲಿ ತತ್ವಮಂಜರಿಯಲ್ಲಿ ಅಂಗುಷ್ಠ ಮಾತ್ರ ತ್ವಂತು ಅಂಗುಷ್ಠ ಮಾತ್ರ ಆಗಿದ್ದಾನೆ ಅಂತ ಇಷ್ಟು ಬಂತು. ಅದನ್ನ ಆಚಾರ್ಯದ ಮೂಲ ವಾಕ್ಯದಿಂದಲೇ ನಾವು ತಿಳ್ಕೊಳ್ಬೇಕು. ಈ ತತ್ವಮಂಜರಿಯ ವಾಕ್ಯದಲ್ಲಿ ಅದು ಸ್ಪಷ್ಟವಾಗಿ ಇಲ್ಲವೇ ಇಲ್ಲ. ಸರ್ವಗತನಾದರೂ ಭಗವಂತ ಸರ್ವಗತನಾದರೂ ಕೂಡ ಅವನ ಅಂಗುಷ್ಠಗ ಪರಿಮಿತನಾಗುವುದು ಹೇಗೆ ಅನ್ನುವುದು ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ವಾಕ್ಯದಲ್ಲಿ ಸ್ಪಷ್ಟ ಇದೆಯೇ ಹೊರತು ಈ ತತ್ವಮಂಜರಿಯ ವಾಕ್ಯದಲ್ಲಿ ಅದು ಸ್ಪಷ್ಟ ಇಲ್ಲವೇ ಇಲ್ಲ. ಆದ್ರೆ ಮುಂದೆ ಮನುಷ್ಯಾಧಿಕಾರತ್ವೇನಂತ ಮೊದಲಿದೆ. ತತ್ತದಂಗುಷ್ಠ ಮಿತ ಹೃದಯಸ್ಥಸ್ಯ ಉಪಚಾರೇಣ ಯುಕ್ತಮಿತಿ ಭಾವ ಅಂತ ರಾಘವೇಂದ್ರ ಸ್ವಾಮಿಗಳು ಮುಂದಿನ ವಾಕ್ಯದಲ್ಲಿ ಹೇಳಿದ್ದಾರೆ. ಮನುಷ್ಯಾಧಿಕಾರತ್ವೇನ ಅಂತ ಆಚಾರ್ಯರು ಆಮೇಲೆ ಹೇಳಿದ್ದಾರೆ, ಅದನ್ನು ರಾಘವೇಂದ್ರ ಸ್ವಾಮಿ ಮೊದಲು ಹೇಳಿದ್ದಾರೆ. ಅದೇನು ಹಾಗಾದ್ರೆ ಅಂದ್ರೆ ತತ್ತದಂಗುಷ್ಠ ಮಿತ ಹೃದಯಸ್ಯ, ಈ ಭಗವಂತನನ್ನ ಅಂಗುಷ್ಠಮಿತ ಅಂತ ವರ್ಣನೆ ಮಾಡುವುದು ಯಾಕೆ ಅಂದ್ರೆ, ಈ ನಾವೆಲ್ಲರೂ ಸಾಧಕರೇನಿದ್ದೇವೆ ತತ್ತದಂಗುಷ್ಠ ನಮ್ಮೆಲ್ಲರ ಅಂಗುಷ್ಠಗಳು, ಆ ಅಂಗುಷ್ಠಗಳಲ್ಲಿ ಪರಿಮಿತವಾದ್ದು ಅಂದ್ರೆ ಆ ಆಕಾರದಲ್ಲಿರುವಂತಹ ಹೃದಯ, ಆ ಹೃದಯದಲ್ಲಿ ಇವನಿದ್ದಾನೆ. ಹೃದಯವು ಅಂಗುಷ್ಠ ಪರಿಮಿತ ಆಗಿದೆ. ಆದ್ರಿಂದ ಹೃದಯಾಂತರ್ಗತನಾದಂಥ ಈಶಾನನ್ನು ಕೂಡ ಔಪಚಾರಿಕವಾಗಿ ಅಂಗುಷ್ಠಮಿತ ಅಂತ ಹೇಳಿದ್ದಾರೆ. ಉಪಚಾರೇಣ ಅಂದ್ರೆ ಆಗ ಸುಳ್ಳಲ್ಲ, ಅವನ ಆ ಗಾತ್ರದಲ್ಲಿ ಇದ್ದೇ ಇದ್ದಾನೆ. ಇದು ಉಪಚಾರೇಣ ಅಂತ ಆಚಾರ್ಯರು ವಾಕ್ಯ ಪ್ರಯೋಗ ಮಾಡಿಲ್ಲ ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಆದ್ರೆ ಉಪಚಾರೇಣ ಅಂತ ರಾಘವೇಂದ್ರ ಸ್ವಾಮಿ ಹೇಳುವುದು ಯಾಕೆ ಹಾಗಾದ್ರೆ? ಉಪಚಾರ ಅಂತಂದ್ರೆ ಕೆಲವು ಬಾರಿ ಸುಳ್ಳೇನೋ ಅಂತ ಅನಿಸ್ತದೆ. ಈಗ ಅಗ್ನಿರ್ಮಾಣವಕ ಅಂತ ಹೇಳಿದಾಗ ಈ ಹುಡುಗ ಬೆಂಕಿ ಅಂತ ಹೇಳಿ ಹೇಳಿದಾಗ ಅವನು ಬೆಂಕಿ ಅಂತ ಅನ್ನೋದು ಔಪಚಾರಿಕ, ವಾಸ್ತವಿಕ ಅವನು ಬೆಂಕಿ ಅಲ್ವೇ ಅಲ್ಲ. ಹಾಗೆ ಬೆಂಕಿ ಅಂತ ಅನ್ನೋದು ಔಪಚಾರಿಕ. ಹಾಗೆ ಇಲ್ಲೂ ಕೂಡ ಭಗವಂತ ಅಂಗುಷ್ಠ ಮಾತ್ರ ಆಗಿಲ್ಲ, ಅಂಗುಷ್ಠ ಮಾತ್ರ ಅಂತ ಹೇಳುವುದು ಔಪಚಾರಿಕ ಅಂತ ಹೇಳಿದಾಗ ಅದು ಸುಳ್ಳೇನೋ ಅಂತ ಆಲೋಚನೆ ಬರಬಹುದು. ಹಾಗಲ್ಲ, ಅಂಗುಷ್ಠ ಮಾತ್ರತ್ವ ಹೃದಯ ಅವಕಾಶ ಅಪೇಕ್ಷೆಯ ಯುಜ್ಯತೆ. ನಾನು ಆವಾಗಲೇ ಹೇಳಿದಂತೆ ಸರ್ವಗತವಾದ್ದು ಅಲ್ಪ ಪ್ರದೇಶದಲ್ಲೂ ಕೂಡ ಇರಲೇಬೇಕದು. ಅಲ್ಪ ಪ್ರದೇಶದಲ್ಲಿ ಇಲ್ಲದೆ ಹೋದರೆ ಅದು ಸರ್ವಗತ ಆಗುವುದೇ ಸಾಧ್ಯ ಇಲ್ಲ. ಆದ್ರಿಂದ ಅದು ಅಲ್ಪ ಪ್ರದೇಶದಲ್ಲೂ ಭಗವಂತ ಇದ್ದೇ ಇದ್ದಾನೆ ಅಂತ ನಾವು ಅದನ್ನ ತಿಳ್ಕೊಳ್ಬೇಕು. ಆದ್ರಿಂದ ಉಪಚಾರೇಣ ಅಂದ್ರೆ ಅದು ಸುಳ್ಳಲ್ಲ, ವಾಸ್ತವಿಕವೇ.
ಮೂಲತಃ ಅವನು ಸರ್ವಗತನೇ, ಸರ್ವಗತನಾದರೂ ಕೂಡ ಅಲ್ಪ ಪ್ರದೇಶದಲ್ಲೂ ಇದ್ದಾನೆ. ತತ್ತದಂಗುಷ್ಠ, ಆಯಾ ಸಾಧಕರ ಅಂಗುಷ್ಠ ಪರಿಮಿತವಾದ ಹೃದಯ, ಆ ಹೃದಯದಲ್ಲಿ ಭಗವಂತ ಇದ್ದಾನಾದ್ರಿಂದ ಅವನು ಕೂಡ ಅಂಗುಷ್ಠ ಮಾತ್ರ ಪುರುಷ ಅಂತ ಹೇಳಿದ್ದಾರೆ. ಅಲ್ಲಿ ಮನುಷ್ಯಾಧಿಕಾರತ್ವೇನ ಅಂತ ಒಂದು ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಏನರ್ಥ ಅಂದ್ರೆ, ಈ ಇತರ ಪ್ರಾಣಿನಾಂ ಅಂಗುಷ್ಠಾಭಾವೇಪಿ ಮನುಷ್ಯಾಧಿಕಾರತ್ವಾತ್ ನ ವಿರೋಧ ಅಂತ ಆಚಾರ್ಯರ ವಾಕ್ಯ. ಈ ಬೇರೆ ಬೇರೆ ಪ್ರಾಣಿಗಳಿಗೆ ಅಂಗುಷ್ಠವೇ ಇಲ್ವಲ್ಲ, ಅವುಗಳ ಹೃದಯದಲ್ಲಿ ಭಗವಂತ ಹೇಗಿದ್ದಾನೆ ಅಂತ ಒಂದು ಜಿಜ್ಞಾಸೆ ಎಲ್ಲರಿಗೂ ಬರ್ಬೋದು. ಆದ್ರಿಂದ ಅವುಗಳ ಬೇರೆ ಪ್ರಾಣಿಗಳ ಅಂಗುಷ್ಠ ಇಲ್ಲ, ಆದ್ರಿಂದ ಅವುಗಳ ಹೃದಯದಲ್ಲಿದ್ದ ಭಗವಂತ ಅಂಗುಷ್ಠ ಪ್ರಮಾಣ ಆಗೋದು ಹೇಗೆ ಅಂತ ಆ ಆಲೋಚನೆ ಇಲ್ಲೇನು ಬೇಡ. ಯಾಕೆಂದ್ರೆ ಈ ಉಪಾಸನೆ ಅಧಿಕಾರ ಇರೋದು ಮನುಷ್ಯರಿಗೆ ಮಾತ್ರ, ಅದು ಪ್ರಾಣಿಗಳಿಗೆ ಉಪಾಸನೆ ಅಧಿಕಾರವೇ ಇಲ್ಲ. ಮನುಷ್ಯ ಅಧಿಕಾರತ್ವಾತ್ ನ ವಿರೋಧ. ಮನುಷ್ಯರ ಇಲ್ಲಿ ಉಪಾಸನೆ ಮಾಡಬೇಕಾಗಿರೋದು ಈ ಮನುಷ್ಯರು ಮತ್ತು ಮನುಷ್ಯನಿಗಿಂತ ಮೇಲಿನವರು, ಅದನ್ನು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಆದ್ರಿಂದ ಯಾರು ಉಪಾಸನೆ ಮಾಡಬೇಕಾಗಿದೆಯೋ ಅಂಥ ಮನುಷ್ಯರು ಮೊದಲಾದವರ ಹೃದಯದಲ್ಲಿ ಏನು ಆಕಾಶ ಇದೆ ಅಲ್ಲಿ ಇವನು ಅಂಗುಷ್ಠ ಪ್ರಮಾಣದಿಂದ ಇದ್ದಾನೆ. ಅದರಿಂದ ಅವನನ್ನು ಕೂಡ ಅಂಗುಷ್ಠ ಪ್ರಮಾಣ ಅಂತ ಹೀಗೆ ಹೇಳುವುದು ಯುಕ್ತವೇ ಆಗಿದೆ. ಇಲ್ಲಿ ಒಂದು ಜಿಜ್ಞಾಸೆ ನಮಗೆ ಬರಬಹುದು, ಅದನ್ನ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ತದುಪರ್ಯಪಿ ಬಾದರಾಯಣ ಸಂಭವಾತ್ ಅಂತ ಸೂತ್ರದಲ್ಲಿ, ದೇವತಾಧಿಕರಣ ಅಂತ. ಮನುಷ್ಯರಿಗೆ ಮಾತ್ರ ವೇದಾಧಿಕಾರ ಉಪಾಸನಾಧಿಕಾರ ಅಂತ ಪ್ರಶ್ನೆ ಬಂದ್ರೆ ಅದು ಪ್ರಾಣಿಗಳಿಗೆ ಇಲ್ಲ ಅಂತ ಅರ್ಥ ಅಷ್ಟೇ. ಪ್ರಾಣಿಗಳಿಗಿಲ್ಲ ಅಂತನೂ ಮಾತ್ರದಿಂದ ದೇವತೆಗಳಿಗಿಲ್ಲ ಅಂತ ಅರ್ಥ ತಿಳ್ಕೋಬಾರದು. ದೇವತೆಗಳನ್ನು ಹೊರತುಪಡಿಸುವ ಉದ್ದೇಶ ಅದಕ್ಕಿಲ್ಲ. ತಿರ್ಯಗಾದೀನಾಂ ತದಭಾವಾತ್ ಅಭಾವ, ತಿರ್ಯಕ್ ಪ್ರಾಣಿ ಮೊದಲಾದವುಗಳಿಗೆ ಉಪಾಸನೆ ಮಾಡುವ ಶಕ್ತಿ ಇಲ್ಲದ್ರಿಂದ ಅವುಗಳನ್ನ ಇಲ್ಲಿ ಹೇಳಲಿಲ್ಲ ಅಷ್ಟೇ. ತೇಷಾಮಪಿ ಯತ್ರ ವಿಶಿಷ್ಟ ಬುದ್ಧಾದಿ ಭಾವ ತತ್ರ ಅವಿರೋಧ ಅಂತ ಮುಂದಿನ ಸೂತ್ರದಲ್ಲಿದೆ. ತದುಪರಿಯಪಿ ಬಾದರಾಯಣ ಸಂಭವಾತ್ ಅನ್ನೋದ್ರಲ್ಲಿ ಈ ಕೆಲವು ವಿಶಿಷ್ಟ ಪ್ರಾಣಿ ಪಕ್ಷಿಗಳು ಮೊದಲಾದವುಗಳು ಭಗವಂತನನ್ನು ಉಪಾಸನೆ ಮಾಡಿಯೇ ಮಾಡ್ತವೆ. ವಿಶಿಷ್ಟವಾದ ಬುದ್ಧಿ ಶಕ್ತಿ ಮತ್ತು ವೈರಾಗ್ಯ ಮೊದಲಾದವುಗಳಿದ್ದರೆ ಅವೆಲ್ಲಿ ಉಪಾಸನೆ ಮಾಡ್ತಾವ, ಅವಕ್ಕೆ ಉಪಾಸನೆ ಹೇಗೆ, ಅಲ್ಲಿ ಭಗವಂತ ಹೇಗಿದ್ದಾನೆ ಅಂತ ಅದನ್ನ ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಾವು ನೋಡೋಣ. ಬ್ರಹ್ಮಸೂತ್ರ ಭಾಷ್ಯ, ತತ್ವಪ್ರಕಾಶಕ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಈ ಟಿಪ್ಪಣಿಗಳೇನಿವೆ ಅವುಗಳನ್ನು ನಾನು ಇದಕ್ಕೆ ಸಂಬಂಧಪಟ್ಟಂತೆ ಪರಾಮರ್ಶೆ ಮಾಡಿದಾಗ ತಿರ್ಯಕ್ ಪ್ರಾಣಿಗಳಿಗೆ ಉಪಾಸ್ತಿ ಹೇಗೆ ಅಂತ ಅನ್ನೋದನ್ನ ನಾವು ಮುಂದೆ ಹೇಳ್ತೀವಿ. ಉಪಾಸನೆ ಇದೆಯೋ ಇಲ್ವೋ ಅಂತ ಅನ್ನೋದನ್ನ ಮುಂದೆ ಹೇಳ್ತಾರೆ ಅಂತ ಅಲ್ಲಿ ಟಿಪ್ಪಣಿಕಾರರು ಬರೆದಿದ್ದಾರೆ. ಆದ್ರಿಂದ ನಾವು ಅದನ್ನು ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಅಣುಭಾಷ್ಯದ ತತ್ವಮಂಜರಿ ನೋಡುವಾಗ ಅದ್ರ ಬಗ್ಗೆ ನಾವಿಲ್ಲಿ ಬಹಳ ನೋಡ್ಬೇಕಾದ್ದೇನೂ ಇಲ್ಲ. ಮುಂದೆ ಅದನ್ನು ನಾವು ಹೇಗೋ ನೋಡ್ತೇವೆ. ಇಲ್ಲೇ ಅಣುಭಾಷ್ಯದಲ್ಲಿ ಬಂದರೆ ಅದನ್ನು ನೋಡ್ತೇವೆ. ಹೆಚ್ಚಿನ ವಿವರಗಳನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ನೋಡ್ತೇವೆ. ಇಲ್ಲಿ ಮನುಷ್ಯ ಅಂತ ಒಂದು ಶಬ್ದ ಬಂತಲ್ಲ, ಇದು ಮನುಷ್ಯ ಅನ್ನೋದು ಯಾವುದಿದು? ದೈಹಿಕವಾಗಿ ಮನುಷ್ಯರೋ ಅಥವಾ ಸ್ವರೂಪತಃ ಮನುಷ್ಯರೋ ಅಂತ ಒಂದು ಜಿಜ್ಞಾಸೆ ನನಗೆ ಬಂತು. ಇದ್ರ ಬಗ್ಗೆ ಅನೇಕ ಜಿಜ್ಞಾಸೆಗಳು ಬಂದಿವೆ. ಕೆಲವು ಜಿಜ್ಞಾಸೆಗಳನ್ನು ಇಲ್ಲೇ ಬಗೆಹರಿಸ್ಕೊಂಡಿದ್ದೇನೆ, ಕೆಲವುಗಳನ್ನು ಇನ್ನು ಮುಂದೆ ನಾನು ಬಗೆಹರಿಸ್ಕೊಳ್ಬೇಕಾಗಿದೆ. ಮನುಷ್ಯ ಅಂತಂದ್ರೆ ಸ್ವರೂಪತಃ ಮನುಷ್ಯನೋ ದೈಹಿಕವಾಗಿ ಮನುಷ್ಯನೋ ಅಂತ ಒಂದು ಜಿಜ್ಞಾಸೆ ನನಗೆ ಆರಂಭದಲ್ಲಿ ಬಂದದ್ದು. ಅದು ಯಾಕೆ ಅಂದ್ರೆ ದೇವ ಋಷಿ ಪಿತೃಪಾಹ ನರಾಹ ಅಂತ ನಾವೆಲ್ಲರೂ ಕೇಳಿದ್ದೀವಿ. ಈ ಸಾಧಕರಾದವರು ದೇವತೆಗಳು, ಋಷಿಗಳು, ಪಿತೃಗಳು ಮತ್ತು ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ 5 ಥರ ಇದ್ದಾರೆ. ಆದ್ರಿಂದ ಮೂಲ ಸ್ವರೂಪದಲ್ಲಿಯೇ ಮನುಷ್ಯರಾದವರು ಅಂತನೋರು ಕೊನೆಯ ಹಂತದ ಸಾಧಕರು, ಅದು ನಮ್ಗೆ ಗೊತ್ತಿದೆ. ಆದ್ರೆ ಇಲ್ಲಿ ಈಗ ನಾವು ಭೌತಿಕವಾದಂಥ ದೇಹವನ್ನ ತಂದೆ ತಾಯಂದಿರಿಂದ ಪಡೆದು ಬಂದಾಗ ನಾವು ಮನುಷ್ಯರಾಗಿ ಏನು ಹುಟ್ಟಿರ್ತೀವಲ್ಲ, ಮನುಷ್ಯ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಅಂತ ನಾವೇನು ಹುಟ್ಟಿರ್ತೀವಲ್ಲ, ಇವರು ಸ್ವರೂಪತಃ ಮನುಷ್ಯರೇ ಆಗಿರ್ತಾರೆ ಅಂತಿಲ್ಲ. ಸ್ವರೂಪತಃ ಪ್ರಾಣಿಯೋ ಪಕ್ಷಿಯೋ ಆಗಿದ್ದವನು ಅಥವಾ ಸ್ವರೂಪತಃ ದೇವತೆಯೋ ಋಷಿಯೋ ಆಗಿದ್ದವನು ಅವನು ಇಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಿರಬಹುದು. ಆದ್ರಿಂದ ಇಲ್ಲಿ ಹೇಳ್ತಿರೋದು ಮನುಷ್ಯಾಧಿಕಾರತ್ವಾತ್ ಅಂತ ಏನಿದೆಯಲ್ಲ, ದೈಹಿಕವಾಗಿ ಯಾರು ಮನುಷ್ಯರೋ, ಭೌತಿಕವಾದ ದೇಹದಿಂದ ಭೌತಿಕವಾದ ಮನುಷ್ಯ ದೇಹವನ್ನು ತೊಟ್ಟು ಯಾರು ಬಂದಿದ್ದಾರೋ ಅವರು ಮತ್ತೆ ಅವ್ರಿಗಿಂತ ಮೇಲಿನವರು, ಅವರೆಲ್ಲರಿಗೂ ಕೂಡ ಇಲ್ಲಿ ಉಪಾಸನೆ ಅಧಿಕಾರ ಇದೆ ಅಂತ ಇಲ್ಲಿ ಹೇಳಿ ಹೊರಟಿರೋದು. ಹೊರತು ಆ ಮೂಲ ಸ್ವರೂಪದಲ್ಲಿ ಮನುಷ್ಯರಾದವ್ರ ಬಗ್ಗೆ ಇಲ್ಲೇನು ಹೇಳಲಿಕ್ಕೆ ಹೊರಟಿಲ್ಲ ಅಂತ ನಂದೊಂದು
ವಿಶ್ಲೇಷಣೆ. ಇದನ್ನೆಲ್ಲ ಯಾಕೆ ಆಲೋಚನೆ ಮಾಡಿದೆ ಅಂದರೆ, ಭಾಗವತ ತಾತ್ಪರ್ಯದಲ್ಲಿ ಪಶು ಪಕ್ಷಾದಿ ಭೇದೇನ ಜೀವಾಯವ ಸ್ವತಸ್ಥಿತಾ ಅಂತ ಆಚಾರ್ಯರು ಒಂದು ಪ್ರಮಾಣ ಶ್ಲೋಕವನ್ನು ಹೇಳ್ತಾರೆ. ಅದು ಪ್ರಸಿದ್ಧವಾದ್ಯ ನಮ್ಮ ಸಿದ್ಧಾಂತದಲ್ಲಿ ಅದೊಂದು ವಿಶಿಷ್ಟವಾದ ವಿಷಯ. ಮೂಲ ಸ್ವರೂಪದಲ್ಲಿಯೇ ಜೀವನ ನಿರಾಕಾರ ಏನಲ್ಲ. ಅದಕ್ಕೆ ಪಶು ಪಕ್ಷಿ ಕ್ರಿಮಿ ಕೀಟ ಇತ್ಯಾದಿ ಅನೇಕ ಆಕಾರಗಳಿದ್ದೇವೆ. ಆದ್ರಿಂದ ಆ ಸ್ವರೂಪದಲ್ಲೇ ಜೀವರಿದ್ದಾರೆ. ಅವರೆಲ್ಲರೂ ಕೂಡ ಈಗಿಲ್ಲಿ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಾಗ ಮೂಲ ಸ್ವರೂಪದಲ್ಲಿ ಕ್ರಿಮಿಕೀಟ ಆದವರು ಪಕ್ಷಿ ಆದವರು ಈ ಜಗತ್ತಿನಲ್ಲಿ ಇಲ್ಲಿ ಹುಟ್ಟಿ ಬಂದಾಗ ಅವರು ಪ್ರಾಣಿ ಪಕ್ಷಿಯಾಗಿ ಹುಟ್ಟಿದ್ರೆ ಅವ್ರಿಗೆ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಮಗಿದು ಗೊತ್ತಿದೆ. ಯಾಕೆಂದ್ರೆ ಆ ಭೌತಿಕವಾದಂತಹ ಆ ದೇಹ ಪಂಚಮಹಾಭೂತಗಳಿಂದ ಕೂಡಿದಂತಹ ಈ ಜನ್ಮದಲ್ಲಿ ನಮ್ಗೆ ದೊರೆತಿರುವಂತಹ ಆ ಪಶು ಪಕ್ಷಾದಿ ದೇಹ ಸಾಧನೆಗೆ ಅದು ಉಪಕಾರಿ ಅಲ್ಲ. ಮೂಲ ಸ್ವರೂಪದಲ್ಲಿ ಅವರು ಕ್ರಿಮಿಕೀಟಗಳಾಗಿದ್ರು ಕೂಡ ಅವರು ಸಾಧನೆ ಮಾಡ್ಬೇಕಾದ್ರೆ ಮನುಷ್ಯ ದೇಹವನ್ನೇ ಪಡ್ಕೋಬೇಕಿಲ್ಲಿ. ಮನುಷ್ಯ ದೇಹವನ್ನು ಪಡೆಯದೇ ಹೊರತು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಸ್ವರೂಪತಃ ಮೂಲತಃ ಮನುಷ್ಯರೇ ಯಾರಾಗಿರ್ತಾರಲ್ಲ, ತತ್ರ ಸ್ಥಾವರ ಮುಕ್ತೇಭ್ಯ ವರಾಹ ಜಂಗಮ ಮುಕ್ತಾ ತೇಭ್ಯೋ ಮಾನುಷ ಮುಕ್ತಾ. ಮೂಲ ಸ್ವರೂಪದಲ್ಲೇ ಸ್ಥಾವರರಿಗಿಂತ ಮೂಲ ಸ್ವರೂಪದಲ್ಲಿ ಜಂಗಮರು ಶ್ರೇಷ್ಠರು. ಅಂದ್ರೆ ಮೂಲ ಸ್ವರೂಪದಲ್ಲಿ ವೃಕ್ಷ ರೂಪದಿಂದ ಮೂಲ ಸ್ವರೂಪದಲ್ಲಿ ಈ ಸ್ಥಾವರರಾಗಿ ಅಂದ್ರೆ ಪಶು ಪಕ್ಷಿ ಇತ್ಯಾದಿ ರೂಪದಿಂದ ಇರುವವರು ಶ್ರೇಷ್ಠರು. ಅವ್ರಿಗಿಂತ ಮನುಷ್ಯರು ಶ್ರೇಷ್ಠರು, ಅವ್ರಿಗಿಂತ ಬ್ರಾಹ್ಮಣರು ಶ್ರೇಷ್ಠರು, ಮೂಲ ಸ್ವರೂಪದಲ್ಲಿ ಬ್ರಾಹ್ಮಣರು ಅಂತ ಹೀಗೆಲ್ಲ ಅಲ್ಲಿ ವರ್ಣನ ಇದೆ ಭಾಗವತ ತಾತ್ಪರ್ಯದಲ್ಲಿ. ಆದ್ರಿಂದ ಮೂಲ ಸ್ವರೂಪದಲ್ಲಿ ಅವನು ಕ್ರಿಮಿಕೀಟವೇ ಆಗಿರ್ಲಿ, ಪಶು ಪಕ್ಷಿಯೇ ಆಗಿರ್ಲಿ, ಸ್ಥಾವರವೇ ಜಂಗಮವೇ ಅಥವಾ ಮನುಷ್ಯನೇ ಆಗಿರ್ಲಿ, ಇಲ್ಲಿ ಅವನು ಕ್ರಿಮಿಕೀಟಾದಿಗಳ ಶರೀರವನ್ನು ಒಂದು ವೇಳೆ ತಳೆದಿದ್ದರೆ ಅವನಿಗೆ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅವನಿಲ್ಲಿ ಮನುಷ್ಯ ದೇಹವನ್ನು ಪಡ್ಕೊಂಡಿದ್ರೆ ಮಾತ್ರ ಅವನಿಗೆ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ. ಮೂಲ ಸ್ವರೂಪದಲ್ಲಿ ಏನೇ ಆಗಿರ್ಲಿ, ಇಲ್ಲಿ ಒಂದು ವೇಳೆ ಕ್ರಿಮಿಕೀಟ ದೇಹವನ್ನು ಪಡೆದರೂ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದು ಜರಿತಾರಿ ಮೊದಲಾದ ಪಕ್ಷಿಗಳಿಗೆ ಮಾತ್ರ. ಅವು ಮಹಾಭಾರತದಲ್ಲಿ ಈ ಖಾಂಡವನ ದಹನ ಆದಾಗ ಅಲ್ಲಿ ಒಂದು ಮಂದಪಾಲ ಅಂತ ಒಬ್ಬ ಪಕ್ಷಿ, ಅವನು ಮೂಲತಃ ಋಷಿ, ಅವನ ಮಕ್ಕಳು ಅವರು ಕೂಡ ಎಲ್ಲ ವೇದದ್ರಷ್ಟಾರರಾದಂಥ ಋಷಿಗಳು, ಅವರೆಲ್ಲ ಅಗ್ನಿಯನ್ನ ಮಂತ್ರಗಳಿಂದ ಸ್ತುತಿಸಿದರು ಅಂತಿದೆ. ಮೂಲ ಸ್ವರೂಪದಲ್ಲಿ ಅವರು ಋಷಿಗಳು, ಆದ್ರೆ ಈ ದೇಹದಲ್ಲಿ ಕೀಟ ರೂಪದಿಂದ ಹುಟ್ಟಿ ಬಂದಿದ್ರು. ಅಂಥವ್ರಿಗೆ ಉಪಾಸನೆ ಸಾಧ್ಯ ಆಗಬಹುದು. ಅದನ್ನು ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದು ಅವ್ರಿಗೆ ಹೇಗೆ ಉಪಾಸನೆ, ಅವ್ರ ಹೃದಯದಲ್ಲಿ ಹೇಗೆ ಉಪಾಸನೆ ಮಾಡ್ತಾರೆ, ಅವ್ರಿಗೊಂದು ಏನು ಬೇರೆ ಮಾರ್ಗ ಇದೆಯಾ, ನಾವು ಅದನ್ನ ಮುಂದೆ ನೋಡೋಣ. ದೇವತಾಧಿಕರಣದಲ್ಲಿ ಆಚಾರ್ಯರು ಮುಂದಿನ ಅಧಿಕರಣದಲ್ಲಿ ದೃಶ್ಯಂತೆ ಹಿ ಜರಿತಾರ್ಯಾದಯ ಅಂತ ಜರಿತಾರಿ ಅಂತ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ. ಜರಿತಾರಿ ಮೊದಲಾದವರು ಅಂದ್ರೆ ಅದು ಮಂದಪಾಲನ ಮಕ್ಕಳವರಲ್ಲ. ಹಿಂದೆ ಮಹಾಭಾರತ ಸಭಾಪರ್ವ ಆದಿಪರ್ವದ ಪ್ರವಚನದಲ್ಲಿ ಅದನ್ನೆಲ್ಲ. ಆದ್ರಿಂದ ಅಂತೂ ಮೂಲತಃ ಕ್ರಿಮಿಕೀಟ ಮನುಷ್ಯ ಇತ್ಯಾದಿಗಳಾದವರು ಈ ಜನ್ಮದಲ್ಲಿ ಕ್ರಿಮಿಕೀಟ ಜನ್ಮ ಒಂದೇನಾದರೂ ಪಡೆದರೆ ಭೌತಿಕವಾಗಿ ತಂದೆ ತಾಯಿಂದರಿಂದ ಅವ್ರಿಗೆ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಮೂಲತಃ ಅವರ ಲೆವೆಲ್ಲೇ ಬಹಳ ಸಣ್ಣದು. ಅಂಥವ್ರಲ್ಲಿ ಮತ್ತೆ ಕ್ರಿಮಿಕೀಟರಾಗಿ ಹುಟ್ಟಿಬಿಟ್ರೆ ಅವ್ರಿಗೆ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯರಾಗಿ ಹುಟ್ಟಿದ್ರೆ ಉಪಾಸನೆ ಮಾಡುವ ಸಾಧ್ಯತೆ ಇದೆ. ಮನುಷ್ಯರಾಗಿ ಹುಟ್ಟಿದವರೆಲ್ಲರೂ ಮಾಡ್ತಾರೆ ಅಂತಿಲ್ಲ, ಉಪಾಸನೆ ಮಾಡುವ ಸಾಧ್ಯತೆ ಇದೆ. ಆದರೆ ಋಷಿಗಳ ದೇವತೆಗಳ ಯೋಗ್ಯತೆ ಬಹಳ ದೊಡ್ಡದಾದ್ರಿಂದ ಅವರು ಒಂದು ವೇಳೆ ಇಲ್ಲಿ ಕ್ರಿಮಿಕೀಟರಾಗಿ ಹುಟ್ಟಿದ್ರು ಕೂಡ ಅವರು ಉಪಾಸನೆ ಮಾಡಿಯೇ ಮಾಡ್ತಾರೆ. ಅವರ ಉಪಾಸನೆಗೇನು ಧಕ್ಕೆ ಬರೋದಿಲ್ಲ. ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನು ಮುಂದೆ ಭಾಷ್ಯಕಾರರು, ಟೀಕಾಕಾರರು, ಟಿಪ್ಪಣಿಕಾರರು ಹೇಳ್ತಾರೆ, ನಾವು ನೋಡ್ತೇವೆ. ಅಂತೂ ಇಲ್ಲಿ ಮನುಷ್ಯಾಧಿಕಾರತ್ವ ಅಂತ ಬಂದಿರುವುದೇನಿದೆ, ಮನುಷ್ಯರು ಮತ್ತು ಅವ್ರಿಗಿಂತ ಮೇಲಿನವರು ಅಂತ ಅರ್ಥ. ಮತ್ತೆ ಇಲ್ಲಿ ಮನುಷ್ಯ ಅಂತ ಶಬ್ದ ಪ್ರಯೋಗ ಮಾಡಿದ್ದು ಭೌತಿಕವಾಗಿ ತಂದೆ ತಾಯಿಂದರಿಂದ ಪಡೆದಂತಹ ಮನುಷ್ಯ ದೇಹ ಅಂತ ನಾನು ಆಲೋಚನೆ ಮಾಡಿದ್ದೇನೆ. ಏಕೋ ಜನಾರ್ದನ ಇತಿ ಏಕಸ್ಯೈವ ಮೋಚಕತ್ವ ಸೂಚನಾತ್ ವಿಶ್ವೇ ದೇವ ಉಪಾಸ್ಯತ್ವಂ ಅನ್ಯಸ್ಯನ ಮುಖ್ಯಂ ಇತಿ ಸೂಚಿತಂ. ವಾಚ್ಯ ಏಕೋ ಜನಾರ್ದನ ಅಂತ ಅಣುಭಾಷೆಯಲ್ಲಿ ಆಚಾರ್ಯ ಹೇಳಿದಾರಲ್ಲ, ಅಲ್ಲಿ ಏಕ ಅಂತ ಹೇಳಿದಾರಲ್ಲ, ಆ ಏಕ ಅಂದ್ರೆ ಅವನೊಬ್ಬನೇ ಮೋಚಕ. ಮುಖ್ಯವಾಗಿ ವಿಷ್ಣುರ್ಹಿ ಜ್ಞಾತ ಮೋಕ್ಷಸ್ಯ, ಮೋಕ್ಷ ಕೊಡುವವನು ಮುಖ್ಯವಾಗಿ ಭಗವಂತನೇ. ವಾಯು ಅವನ ಅನುಜ್ಞೆಯಿಂದ ಮೋಕ್ಷ ಕೊಡ್ಬೇಕಷ್ಟೇ.
ಅದರಿಂದ ಮುಖ್ಯತಃ ಅವನೇ ಮೋಚಕ. ಈ ಈ ತರ ಸೂಚನೆ ಮಾಡಿದ್ರಿಂದ ವಿಶ್ವದೇವರಿಂದ ಉಪಾಸ್ಯನಾದವನು ಯಾರು? ಎಲ್ಲಾ ದೇವತೆಗಳಿಂದಲೂ ಉಪಾಸ್ಯನಾದವನು ಭಗವಂತನೇ ಮುಖ್ಯ. ಮುಖ್ಯ ಪ್ರಾಣನು ತನಕ್ಕಿಂತ ಕೆಳಗಿನ ಎಲ್ಲ ದೇವತೆಗಳಿಂದಲೂ ಉಪಾಸ್ಯನೇ, ಆದ್ರಿಂದ ಅವನಿಗೆ ಅದು ಮುಖ್ಯ ಅಲ್ಲ, ಭಗವಂತನಿಗೆ ಅದು ಮುಖ್ಯ ಅಂತ ಈಗ ಸೂಚನೆ ಮಾಡಿದಾಗ ಆಯ್ತು.